ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಚಿಕ್ಕಬನ್ನಿಗೋಳ ತಾಂಡದ ಶಾಲೆಯು ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಖ್ಯಾತಿ ಗಳಿಸುತ್ತಿದೆ. ಈ ತಾಂಡವು ಅತ್ಯಂತ ಚಿಕ್ಕ ತಾಂಡವಾಗಿದ್ದು, ಆದರೆ ಸರ್ಕಾರಿ ಶಾಲೆ ಮಾತ್ರ ದೊಡ್ಡ ಹೆಸರು ಮಾಡುತ್ತಿದೆ. ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಾಂತೇಶ್ ಚೌಹಾಣ್ ಅವರ ಭಾಗವಹಿಸುವಿಕೆ, ಕ್ರಿಯಾಶೀಲತೆ ರಾಜ್ಯಕ್ಕೆ ಮಾದರಿಯಾಗಬಹುದೆಂದು ಯಲಬುರ್ಗಾ ತಾಲೂಕಾ ಎಸ್ಡಿಎಂಸಿ ಸಮನ್ವಯ ಸಮಿತಿ ವೇದಿಕೆ ಅಧ್ಯಕ್ಷರಾದ ಗೌಡಪ್ಪ ಬಲ್ಕುಂದಿ, ಶಿಕ್ಷಣ ಇಲಾಖೆ ಹಾಗೂ ಸಾರ್ವಜನಿಕರು ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಶುಭಾಶಯ ಕೋರಿದ್ದಾರೆ. ನಮ್ಮ ಪ್ಲಾನಿಂಗ್ ಒಳಗೆ ನಾವು ಮಾಡಿದ್ದೀವಿ. ಆನಂತರ ಇದು ನಮ್ಮ ಶಾಲೆಯ ಆವರಣ. ಮೊದಲಿಗೆ ಇದರಲ್ಲಿ ನೀರು ಭಾಳ ನಿಂದಿರ್ತಿದ್ರೆ ನಾವು ಮತ್ತು ನಮ್ಮ ಪಂಚಾಯತಿಯ ಮೆಂಬರ್ ಇಬ್ಬರು ಸೇರಿ ಅವರು ಕೂಡಿ ಇದರಲ್ಲಿ ಮಣ್ಣು ಹಾಕಿಸಿ ಲೆವೆಲ್ ಮಾಡಿಸಿದ್ದೇವೆ, ಸಮತೋಲನ ಮಾಡಿಸಿದ್ದೇವೆ. ಇದು ಗೇಟು ರೋಡಿಗೆ ರಸ್ತೆಗಿದ್ರೆ ಏನು ನಾವು ಎಸ್ಎಂಸಿ ಆದ ನಂತರ ಅದನ್ನು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಈ ಕಡೆ ಕಿತ್ತಿ ಈ ಕಡೆ ಗೇಟ್ ಮಾಡಿದ್ದೇವೆ. ಆನಂತರ ಬೋರ್ಡ್ ದಾನಿಗಳನ್ನು ಹೇಳಿ ಅವರು ಶಾಲೆ ಬೋರ್ಡ್ ಇದ್ದಿಲ್ಲ, ಬೋರ್ಡ್ ಮಾಡಿಸಿದ್ದೇವೆ. ನಮ್ಮ ಬೋರ್ಡ್ ನೋಡಿ ಥರ ಬೇರೆ ಶಾಲೆಯವರು ಸರ್ ನೀವು ಎಲ್ಲಿ ಮಾಡಿಸಿದ್ರಿ ಅಧ್ಯಕ್ಷ ಅಂತ ಹೇಳಿ ಬಂದು ನಮ್ಮ ಶಾಲೆಯ ಬಂದು ಟೀಚರ್ ಹತ್ರನೂ ಕೇಳಿಕೊಂಡು ಬೇರೆ ಶಾಲೆಯವರು ಮಾಡ್ತಿದ್ದಾರೆ ನಮಗೆ. ಇದು ನಮ್ಮ ಶಾಲೆ, ನಾವು ಬಣ್ಣ ಸುಣ್ಣ ಮಾಡಿಸಿದ್ದೇವೆ. ತಟ್ಟೆ ಇಡ್ಲಿಕ್ಕೆ, ಊಟ ಮಾಡುವ ತಟ್ಟೆ ಇಡ್ಲಿಕ್ಕೆ, ಹಾಗಾಗಿ ಆ ತಟ್ಟೆ ಇಡ್ಲಿಕ್ಕೆ ಸ್ಟ್ಯಾಂಡ್ ಮಾಡಿಸಿದ್ದೇವೆ ನಮ್ಮ ಇದರಲ್ಲಿ ಎಸ್ಎಂಸಿ. ನಮ್ಮೂರಿನ ಪಂಚಾಯತಿ ಮೆಂಬರು ಮತ್ತು ನಾವು ಎಸ್ಎಂಸಿ ಅವರು ಪಂಚಾಯತಿಯವರಿಗೆ ಮನವಿ ಪತ್ರ ಕೊಟ್ಟು ಹೈಟೆಕ್ ಶೌಚಾಲಯ ಮಾಡಿಸಿದ್ದೇವೆ. ಬೇಸ್ಮೆಂಟ್ ಆಗಿದೆ ಮತ್ತು ಈಗ ಬೆಡ್ ಹಾಕಿದ್ದಾರೆ ಮತ್ತು ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಸಿಬಿ ತಾಂಡದ ಹೆಡ್ಮಾಸ್ಟರ್ ಆಗಿ ನಾನು ಸಹಾಯ ಸಹಕಾರ ನೀಡಿರ್ತಕ್ಕಂತಹ ಗುರು ಹಿರಿಯರನ್ನು ಹಾಗೂ ಹಳೆಯ ವಿದ್ಯಾರ್ಥಿಗಳನ್ನು ಮತ್ತು ಈ ಊರಿನಲ್ಲಿ ಯಾವತ್ತೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಸೇವೆಗೆ, ನಮ್ಮ ಶಿಕ್ಷಣ ಸಂಸ್ಥೆಗೆ ಮತ್ತು ನಮ್ಮ ಶಾಲೆಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅನುದಾನಗಳನ್ನು, ಕಲಿಕಾ ಹಬ್ಬಗಳನ್ನು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಎತ್ತಿದ ಕೈ. ಅದೇ ರೀತಿಯಾಗಿ ಈಗ ನಾವು ಬಂದ ಮೇಲೆ ಅನೇಕ ಕಾರ್ಯಗಳಾಗಿ, ಉದಾಹರಣೆ ಬೋರ್ಡ್ ಆಗಿರ್ಬೋದು ಅಥವಾ ಗೇಟ್ ಕಿತ್ತ ಆಗಿರ್ಬೋದು, ಟ್ರೆಜರಿ ಆಗಿರ್ಬೋದು, ಇನ್ನಿತರ ಗಂಗಾಚರಿಗೆ ಇರೋದಕ್ಕೆ ಪ್ಲೇಟ್ಗಳು ನೀಡಲಿಕ್ಕೆ ಒಂದು ಸಾಮಾನುಗಳನ್ನು ಮಾಡಿಸಿಕೊಡುವುದರಲ್ಲಿ ಆಗಲಿ ಮತ್ತು ಯಾವತ್ತೂ ಏನು ಕೇಳಿತು ಅದೆಲ್ಲವುಗಳನ್ನು ತಮ್ಮ ತನುಮನಧನದಿಂದ ನಮ್ಮೆಲ್ಲರಿಗೂ ಕೂಡ ಸಹಕಾರವನ್ನು ನೀಡತಕ್ಕಂಥ ಯಾವತ್ತೂ ಶಿಬಿ ತಾಂಡದ ಜನಗಳಿಗೆ ನಾವು ಚಿರಋಣಿಯಾಗಿರುತ್ತೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಇಲ್ಲಿ ಮಡಿಕೆ ಕಾಳುಗಳನ್ನು ಪ್ರತಿ ಶನಿವಾರ ಕೂಡ ದಾನಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅವುಗಳನ್ನು ಮಕ್ಕಳಿಗೆ ಪೋಷಕಾಂಶಗಳ ಒಂದು ಬೆಳೆಯಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವುಗಳನ್ನು ಕೂಡ ನಾವು ಪ್ರತಿ ಶನಿವಾರ ಯಾವುದೇ ಕಾರಣಕ್ಕೂ ತಪ್ಪಿಸಲಾರದೆ ಮಕ್ಕಳಿಗೆ ಅವರ ಅಭಿವೃದ್ಧಿಗಾಗಿ ಅನೇಕ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ನಮ್ಮ ಉತ್ತರೋತ್ತರ ಅಭಿವೃದ್ಧಿ ಈ ಶಾಲೆ ಆಗಲಿ ಅಂತಕ್ಕಂಥ ಬಯಕೆಯನ್ನು ಎಲ್ಲ ಗುರು ಹಿರಿಯರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು, ಎಸ್ಡಿಎಂಸಿ ಉಪಾಧ್ಯಕ್ಷರು, ಎಸ್ಡಿಎಂಸಿ ಯಾವತ್ತೂ ಸರ್ವ ಸದಸ್ಯರು ಕೂಡ ನಮ್ಮಲ್ಲಿ ಕಳಕಳಿಯಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬಿಟ್ಟು ತಮ್ಮ ತನುಮನಧನವನ್ನು ಯಾವಾಗಲೂ ಕೂಡ ಮೀಸಲಾಗಿಟ್ಟು ನಮ್ಮ ಶಾಲೆಯ ಅಭಿವೃದ್ಧಿಯತ್ತ ದಾಪುಗಳನ್ನು ಹಾಕುವುದನ್ನು ಕಂಡು ನನಗೆ ತುಂಬ ಹೆಮ್ಮೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. KKRDB ವತಿಯಿಂದ 18 ಡೆಸ್ಕು, 13 ರೌಂಡ್ ಟೇಬಲು, 17 ಕುರ್ಚಿ, 5 ಆಫೀಸ್ ಟೇಬಲು ಮತ್ತು 35,000 ರೂಪಾಯಿಯಿಂದ ಕಂಪ್ಯೂಟರ್ ನಾನು ಕೊಡಿಸಿದ್ದೇನೆ. ಹಾಗೆ ಮತ್ತು ಸ್ಮಾರ್ಟ್ ಕ್ಲಾಸು ಮಾಡಿಸಿದ್ದೇವೆ. ಸಣ್ಣ ಪುಟ್ಟ ದಾನಿಗಳಿಂದನೂ ಶಾಲೆಗೆ ಸಹಾಯ ಮಾಡುತ್ತಿದ್ದಾರೆ. ನಾವು ಬೆಳಿಗ್ಗೆ 5 ಗಂಟೆಗೆ ಮಕ್ಕಳನ್ನು ಓದಿಸಲಿಕ್ಕೆ ಮನೆಗೆ ಹೋಗಿ ಮಕ್ಕಳನ್ನು ಎಬ್ಬಿಸ್ತಿದ್ದೇವೆ. ಸಾಯಂಕಾಲ ಮತ್ತು ಮನೆಗೆ ಹೋಗಿ ಭೇಟಿಯಾಗಿ ಅವರನ್ನು ಓದಿಸಲಿಕ್ಕೆ ಹೇಳಿ ಬರ್ತೀವಿ ಮನೆಯಲ್ಲಿ.
ಆನಂತರ ಪ್ರತಿ ರಾತ್ರಿ ಗ್ರಂಥಾಲಯದಲ್ಲಿ ಮಾನಪ್ಪ ನಾಯಕ್ ಅವರು ರಾತ್ರಿ ಕ್ಲಾಸನ್ನು ತೊಗೊಳ್ತಾರೆ. ಅವರಿಗೂ ತುಂಬ ಧನ್ಯವಾದಗಳು.